ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ತತ್ಸಮ ತದ್ಭವಗಳ ಬಗ್ಗೆ ತಿಳಿದುಕೊಳ್ಳೋಣ. ತತ್ಸಮ ತದ್ಭವಗಳಂತಂದರೆ ಮೊದಲನೇದಾಗಿ ಸಂಸ್ಕೃತ ಭಾಷೆಯಿಂದ ಬಂದು ಮೂಲ ರೂಪದಲ್ಲಿರುವಂಥ ಶಬ್ದಗಳನ್ನು ತತ್ಸಮ ಪದಗಳೆಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಸಂಸ್ಕೃತದಿಂದ ಬಂದು ರೂಪ ವ್ಯತ್ಯಾಸಗೊಂಡಿರುವಂಥ ಶಬ್ದಗಳನ್ನು ತದ್ಭವ ಪದಗಳೆಂದು ಕರೆಯಲಾಗುತ್ತದೆ. ಉದಾಹರಣೆಗಳು ಯಾವಂತ ನೋಡೋಣ. ಮೊದಲನೇದಾಗಿ ಋಣ, ಋಣ. ಮುಖ, ಮೊಗ. ವರ್ಣ, ಬಣ್ಣ. ನಾಲ್ಕು, ನಾಲ್ಕು. ಜನ್ಮ, ಜನುಮ. ಚಂದ್ರ, ಚಂದಿರ. ಮೂಕ, ಮೂಗ. ಕ್ಷಣ, ಚಣ. ಪಕ್ಷಿ, ಹಕ್ಕಿ. ಅಡವಿ, ಅಟವಿ. ಸ್ಥಾನ, ತಾಣ. ಆಕಾಶ, ಆಗಸ. ವಸತಿ, ಬಸದಿ. ರಾಕ್ಷಸ, ರಕ್ಕಸ. ಕೀರ್ತಿ, ಕೀರುತಿ. ಕಾವ್ಯ, ಕಬ್ಜ. ಸ್ವರ್ಗ, ಸಗ್ಗ. ನೆಕ್ಸ್ಟ್, ವೀರ, ಬೀರ. ಪುಸ್ತಕ, ಹೊತ್ತಗೆ. ಶ್ರೀ, ಸಿರಿ. ಅಕ್ಷರ, ಅಕ್ಕರ. ಭಕ್ತಿ, ಬಕುತಿ. ಶಶಿ, ಸಸಿ. ರಾಜ, ರಾಯ. ಶರ್ಕರ, ಸಕ್ಕರೆ. ಯಂತ್ರ, ಜಂತ್ರ. ರತ್ನ, ರತುನ. ವೇದ, ಭೇದ. ಸಂಧ್ಯಾ, ಸಂಜೆ. ಯಶ, ಜಸ. ಯುಗ, ಜುಗ. ಯುದ್ಧ, ಜುದ್ಧ. ಸಂತೋಷ, ಸಂತಸ. ಪ್ರಸಾದ, ಹಸಾದ. ನೋಡಿದ್ರಲ್ಲ ವೀಕ್ಷಕರೇ, ತತ್ಸಮ ತದ್ಭವಗಳು. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಹೆಚ್ಚು ತತ್ಸಮ ತದ್ಭವ ಪದಗಳನ್ನು ಉದಾಹರಣೆ ಸಹಿತ ತಿಳಿಸಿಕೊಡುತ್ತೇನೆ. ಧನ್ಯವಾದಗಳು.